ಇವತ್ತು ನಾನು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ನಿಪ್ಪಲಲ್ಲಿ ಪೇನ್ ಆಗೋದು, ಸೋರ್ನೆಸ್ ಬರೋದು ನಾರ್ಮಲ್ ಅಬ್ನಾರ್ಮಲ್ ಅಂತ ಒಂದು ಸಣ್ಣ ಮಾಹಿತಿಯನ್ನ ಹೇಳ್ಬೇಕಂತ ಅನ್ಕೊಂಡಿದೀನಿ. ಫಸ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಸೋರ್ನೆಸ್ ಪೇನು ತಾಯಿಂದರಲ್ಲಿ ಬರುತ್ತೆ. ಇದು ಆಕ್ಸಿಟೋಸಿನ್ ಹಾರ್ಮೋನ್ ಕಾಂಟ್ರಾಕ್ಟ್ ಮಾಡುತ್ತೆ ಎಲ್ಲಾ ಗ್ಲ್ಯಾಂಡ್ಸ್ ಅನ್ನು, ಅವಾಗ ಈ ತರ ಪೇನ್ ಬರುತ್ತೆ. ಸೊ ಇದು ನಾರ್ಮಲ್ ಆಗಿರುವ ಪೇನು. ಬ್ರೆಸ್ಟ್ ಸಕ್ ಮಾಡ್ತಾ ಇದ್ದಂಗೆ ಮಗು ಆ ನಿಪ್ಪಲ್ ಸಾಫ್ಟ್ ಆಗೋದ್ರಿಂದ ಆ ಪೇನ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಇದರಲ್ಲಿ ಹೆದರುವಂತದ್ದು ಏನೇ ಇಲ್ಲ. ಬಟ್ ಬ್ರೆಸ್ಟ್ ಅಲ್ಲಿ ಗಂಟು ಕಟ್ಬಿಟ್ಟು ಹಾಗೂ ಜ್ವರ ತರ ಬಂದು ಪೇನ್ ಸಿಕ್ಕಾಪಟ್ಟೆ ಆಯ್ತು ಅಂತ ಅಂದ್ರೆ ಇದು ಬ್ರೆಸ್ಟ್ ಆಬ್ಸೆಸ್ ಆಗುವ ಚಾನ್ಸಸ್ ಇರಬಹುದು. ಆದಷ್ಟು ಎದೆಯನ್ನು ಮುಟ್ಬಿಟ್ಟು ಗಂಟೇನಾದ್ರೂ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಂಡು ನೀವು ಅಸೆಸ್ ಮಾಡಬೇಕು. ಈ ತರ ಗಂಟೇನಾದ್ರೂ ಫೀಲ್ ಆಯ್ತು ಅಂತಂದ್ರೆ ಮಗುಗೆ ಆ ಬ್ರೆಸ್ಟ್ ಇಂದಲೇ ಫೀಡ್ ಮಾಡ್ಬಿಟ್ಟು ಆ ಗಂಟು ಎಲ್ಲ ಹೋಗುವಂಗೆ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಈ ಗಂಟು ಹಾಲು ಕಟ್ಕೊಂಡು ಕೀವ್ ಆಗ್ಬಿಟ್ಟು ಮಗುಗೆ ಹಾಗೂ ತಾಯಿಗೆ ತುಂಬಾ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಕೀವ್ ಕಟ್ಕೊಂಡ್ರೆ ಒಂದ್ಸತಿ ಆಪರೇಷನ್ ಮಾಡಿನೇ ಈ ತೆಗಿಬೇಕು. ಹಾಗಾಗಿ ಈ ತರ ಪೇನ್ ಇತ್ತು ಅಂತಂದ್ರೆ ನಿಮ್ ಗೈನಕಾಲಜಿಸ್ಟ್ ಅನ್ನ ಮೀಟ್ ಮಾಡ್ಬಿಟ್ಟು ತೋರಿಸ್ಕೊಳ್ಳೋದು ಉತ್ತಮ.